ಈ ಸಂತೋಷ್ ಲಾಡನ ಇತಿಹಾಸ ಸಾಮ್ರಾಜ್ಯ ತೆಗಿರಿ, ಯಾರಿಗೂ ದ್ವೇಷ ಮಾಡಲಾರ್ದಂತ, ಯಾರ್ದೋ ಒಂದು ನಯಾ ಪೈಸೆ ತಿನ್ನಲಾರ್ದಂತ ವ್ಯಕ್ತಿ. ಉದ್ಯೋಗ ಮಾಡಾಕ ಹೋಗಿಲ್ಲ, ಜನಸೇವೆ ಮಾಡಾಕ ಹೊಂಟಾನ. ಅವನ ಫೌಂಡೇಶನ್ ದಿಂದ ಮಾಡಿದಂತ ಬಡವ್ರ ಬಗ್ರದ ಇತಿಹಾಸಗಳನ್ನ ತೆಗೆದು ನೋಡ್ರಿ. ಸೂರಿಲ್ಲದವರಿಗೆ ಸೂರು ಕೊಟ್ಟಂತ ಇದೇ ಸಂತೋಷ್ ಲಾಡ್, ನೀರಿಲ್ಲದವರಿಗೆ ಸ್ವಂತ ಬೋರ್ ಹಾಕಿಸಿ ಕೊಟ್ಟಂತ ಸಂತೋಷ್ ಲಾಡ್, ಹಸಿವಿನಿಂದ ಬಳಲುತ್ತಿರುವವರಿಗೆ ಅನ್ನದಾನ ಮಾಡಿದಂತ ಸಂತೋಷ್ ಲಾಡ್, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಟ್ಟಂತ ಇದೇ ಸಂತೋಷ್ ಲಾಡ್, 3 ಸೈಕಲ್ ಇಲ್ಲದಂತ ಅಂಗವಿಕಲರಿಗೆ ಕರೆದು ಒಂದು ಸೂರು ಕಟ್ಟಿಕೊಟ್ಟು ವ್ಯಾಪಾರ ಉದ್ಯೋಗ ಮಾಡಿ ಒಂದು ಕಿರಾಣಿ ಅಂಗಡಿ ಮಾಡಿ ಕೊಟ್ಟಂತ ಇದೇ ಸಂತೋಷ್ ಲಾಡ್. ಲಾಡ್ ಮಣಿತನ ಅಂದ್ರೆ ಅಗರ್ಭ ಶ್ರೀಮಂತ ವ್ಯಕ್ತಿತ್ವದಿಂದ ಬಂದಂತ ಸಂತೋಷ್ ಲಾಡ್. ಬಡಬಗ್ಗರ ಜೊತೆ ಕೆಳಗೆ ಕೂತು ಊಟ ಮಾಡ್ತಾನ ಸಂತೋಷ್ ಲಾಡ್. ನಾಷ್ಟಾ ಮಾಡುವಾಗ ಯಾವ್ದಾದ್ರು ಒಂದು ರಸ್ತೆಯಲ್ಲಿ ಡಕಲ್ ಗಾಡಿ ಇದ್ರೆ ನಾಷ್ಟಾ ಮಾಡ್ತಾನ, ಚಾ ಕುಡಿತಾನ್. ಐಷಾರಾಮಿ ಜೀವನ ಮಾಡುವ ಅವಶ್ಯಕತೆ ಇಲ್ಲ ಈ ಸಂತೋಷ್ ಲಾಡನಿಗೆ. ಆದ್ರೆ ಕರ್ನಾಟಕ ರಾಜ್ಯದ ಇದೇ ಜನ ಕೆಲವು ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಾಗ ಅವಾಗ ಸಂತೋಷ್ ಲಾಡ್ ಅಂದ್ರಿ. ಕೇದಾರ್ನಾಥ್ದಲ್ಲಿ ಅನಾಹುತ ಆದಾಗ ಸಂತೋಷ್ ಲಾಡ್, ಅಮರನಾಥ್ ಯಾತ್ರೆ ಆದಾಗ ಸಂತೋಷ್ ಲಾಡ್, ಮೊನ್ನೆ ಯುದ್ಧ ನಡೆದಾಗ ಸಂತೋಷ್ ಲಾಡ್. ಎಲ್ಲ ಜನರನ್ನ ಕರೆದು ತಂದುಕೊಂಡು ತನ್ನ ಸ್ವಂತ ಖರ್ಚಿನಿಂದ ಕರ್ಕೊಂಡು ಬಂದ್ರಿ. ಅವಾಗ ಎಲ್ಲಿ ಹೋಗಿತ್ತು ಪ್ರಶ್ನೆಗಳ ಸುರಿಮಳೆ ಈ ಮೂರ್ಖ ಶಿಖಾಮಣಿಗಳಿಗೆ. ಇವತ್ತು ತಿಳಿಯಬೇಕಾಗಿತ್ತು ಸಂತೋಷ್ ಲಾಡ್ ಮಾಡಿದ ಪುಣ್ಯದ ಕೆಲಸ ವಿಚಾರ ಮಾಡ್ರಿ. ಸಂತೋಷ್ ಲಾಡ್ ಕರ್ನಾಟಕದ ಆಸ್ತಿ, ಸಂತೋಷ್ ಲಾಡ್ ಒಬ್ಬ ಜನಸೇವಕ. ಸಂತೋಷ್ ಲಾಡದಿಂದ ಇನ್ನೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗಬೇಕು. ದುಡಿಯುವ ರಟ್ಟೆಗಳಿಗೆ ದುಡಿಯುವ ಕೆಲಸ ಮಾಡಿ ಕೊಡಕತ್ತಾನ. ಇವತ್ತು ಎಷ್ಟೋ ಕಲಿತ ವಿದ್ಯಾರ್ಥಿನಿಯರು ಸಂತೋಷ್ ಲಾಡ್ ಫೌಂಡೇಶನ್ ಹತ್ರ ಹೋಗಿ ಎಷ್ಟು ಜನ ಲ್ಯಾಪ್ಟಾಪ್ ತಗೊಂಡು ವಿದ್ಯಾಭ್ಯಾಸ ಕಲಿಯಾಕಿದ್ದೀರಿ. ಸಾಲಿ ಪಿ ಡೈರೆಕ್ಟ್ ತುಂಬ್ಯಾನ. ಅದನ್ನ ಕೇಳಿದಿರಿ ಇತಿಹಾಸ? ಅದನ್ನ ಕೇಳಾಕ ನಿಮಗೆ ಬರುವುದಿಲ್ಲ. ಸಂತೋಷ್ ಲಾಡ್ ಟೆಂಪ್ರರಿ ಮಂತ್ರಿ ಅಂತೀರಿ, ಆದ್ರೆ ಈ ಮಂತ್ರಿ ಪರ್ಮನೆಂಟ್ ಮಂತ್ರಿ.